ತಾವ್ ಹೇಳ್ದಾಗೆ ಸರ್, ಈಗಾಗ್ಲೇ ಒಂದು 3-4 ವರ್ಷದಿಂದ ಮಹಾರಾಷ್ಟ್ರದಲ್ಲಿ ಮುಂಬೈ ಆಗಿರ್ಬೋದು, ಪುಣೆ ಆಗಿರ್ಬೋದು, ಅಲ್ಲೆಲ್ಲ ಡಿಜೆ ಬ್ಯಾನ್ ಮಾಡ್ತಾರೆ. ಸೊ ಇದೇ ಹೌದು. ತರದ್ ಇಶ್ಯೂನೇ ಬಂದಿದೆ ಅಂತ ಹೇಳ್ಬಿಟ್ಟು ಹೌದು, ದೇ ಹ್ಯಾವ್ ಆಲ್ ಟರ್ನ್ ಇಂಟು ಕಲ್ಚರಲ್ ಫೆಸ್ಟ್. ಕರೆಕ್ಟ್ ಕರೆಕ್ಟ್. ಸೊ ತುಂಬಾನೇ ಚೆನ್ನಾಗಿ ಎಲ್ಲರೂ ಯೂತ್ ಎಲ್ಲ ಆ ಒಂದು ಕಲ್ಚರ್ ಅಲ್ಲಿ ಸೇರೋಗಿದ್ದಾರೆ. ಅವರೇ ಒಂದು ಹೊಸ ತಂಡಗಳನ್ನ ರಚನೆ ಮಾಡ್ಕೊಂಡಿದ್ದಾರೆ. ಹೌದು. ಸೊ ಆ ತರ ಒಂದು ಸ್ಟಾರ್ಟ್ಅಪ್ ಏನಾದ್ರು ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆನಾ ಸರ್ ಏನಾದ್ರು? ಕೆಲವು ಗಣೇಶ್ ಸಮಿತಿ ಅವರು ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ, ಬಟ್ ನಾವು ಅವ್ರಿಗೂ ಒಂದೇ ವಿಷಯ ಹೇಳ್ತಾ ಇದ್ವಿ, ನಾವು ಒಂದು ಯೂನಿಫಾರ್ಮ್ ಪಾಲಿಸಿ ಫಾಲೋ ಮಾಡ್ಬೇಕು, ಎಲ್ಲರಿಗೂ ಒಂದೇ ರಿಸ್ಟ್ರಿಕ್ಷನ್, ಒಂದೇ ರೂಲ್ ಇರ್ಬೇಕು ಅಂತ ಎಲ್ಲರಿಗೂ ಒಂದೇ ಪಾಲಿಸಿನ ಫಾಲೋ ಮಾಡ್ತಾ ಇದ್ವಿ. ಮತ್ತು ಡಿಜೆ ವಿಚಾರದಲ್ಲಿ ಯಾರಿಗೂ ಯಾವುದೇ ಪರ್ಮಿಷನ್ ನಾವು ಕೊಡ್ತಾ ಇಲ್ಲ. ಸೊ ಮಹಾರಾಷ್ಟ್ರದಲ್ಲಿ ಅವ್ರಿಗೂ ಅಲ್ಲಿ ಕೂಡ ಒಂದು ಟೈಮ್ ನಲ್ಲಿ ಡಿಜೆ ಇಂಥ ವಿಚಾರಗಳು ಒಂದು ಪೀಕ್ ಸ್ಟೇಜ್ಗೆ ಹೋಗಿ ಎಲ್ಲ ತೊಂದರೆಗಳಾಗಿ ತುಂಬಾ ಪ್ರಾಬ್ಲಮ್ಸ್ಗಳಾಗಿ ಆಮೇಲೆ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಆಮೇಲೆ ಡಿಜೆಗಳೆಲ್ಲ ಬಂದ್ ಆಗಿದೆ. ಸೊ ಇಲ್ಲಿ ಕೂಡ ನಾವು ಅದನ್ನೇ ಫಾಲೋ ಮಾಡ್ಬೋದು. ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಇಲ್ಲಿ ಯಾವುದೋ ಒಂದು ಅನಾಹುತ ಆಗೋ ತನಕ ಯಾಕೆ ವೇಟ್ ಮಾಡ್ಬೇಕು, ನಾವು ಪ್ರಿವೆಂಟಿವ್ ಆಗಿ ಆ ತರ ಡಿಸ್ರಪ್ಟಿವ್ ಸಿಸ್ಟಮ್ಸ್ನ ನಾವು ಮುಂಚೆನೆ ಪ್ರಿವೆಂಟ್ ಮಾಡಿ ಏನು ನಮ್ಮ ಸಾಂಪ್ರದಾಯ ಇದೆ, ಏನು ನಮ್ಮ ಸಂಸ್ಕೃತಿ ಇದೆ ಅದನ್ನ ಬಿಂಬಿಸುವಂತ ಕಲಾತಂಡಗಳೊಂದಿಗೆ ಇನ್ನೂ ವಿಜೃಂಭಣೆಯಿಂದ ಮಾಡ್ಬೋದು ಅಂತ ನಮ್ಮ ಉದ್ದೇಶ.